ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣದಲ್ಲಿ 20ಕ್ಕೂ ಅಧಿಕ ಮಂದಿ ಶಾಮೀಲಾಗಿರುವ ಶಂಕೆ ಇದೆ. ಈವರೆಗೆ 30ಕ್ಕೂ ಅಧಿಕ ಮಂದಿಯನ್ನ ಪೊಲೀಸರು ವಿಚಾರಣೆ ಮಾಡಿದ್ದಾರೆ. ಕೇವಲ 8-9 ಮಂದಿ ಮಾತ್ರ ಅಲ್ಲ, ಅದಕ್ಕಿಂತಲೂ ಜಾಸ್ತಿ ಜನ ಇದರಲ್ಲಿ ಇನ್ವಾಲ್ವ್ ಆಗಿರುವಂತಹ ಸಾಧ್ಯತೆಗಳು ಇದೆ. ಆ ಕಾರಣಕ್ಕಾಗಿ ಆ ಒಂದು ಶಂಕೆಯ ಮೇರೆಗೆ ಈಗಾಗಲೇ ಪೊಲೀಸರು 30ಕ್ಕೂ ಅಧಿಕ ಜನರನ್ನ ವಿಚಾರಣೆ ಮಾಡಿದ್ದಾರೆ. ಒಂದು ಸಣ್ಣ ಸಣ್ಣ ಪಾತ್ರಗಳು, ಆ ಒಂದು ಹೆಲ್ಪ್ ಮಾಡಿರುವಂತಹ ವಿಚಾರಗಳಾಗಿರ್ಬೋದು, ಎಲ್ಲವೂ ಕೂಡ ಒಬ್ಬರಿಂದ ಒಬ್ಬರಿಗೆ ಲಿಂಕ್ ಆಗಿರುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಪ್ರಮುಖ ಆರೋಪಿ ಸಫ್ವಾನ್ ಸೇರಿದಂತೆ ಈವರೆಗೆ ಪೊಲೀಸರು ಈ ಪ್ರಕರಣದಲ್ಲಿ 8 ಮಂದಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಬಜ್ಪೆ ಸುತ್ತಮುತ್ತ ಆರೋಪಿಗಳಿಗೆ ಸ್ಥಳೀಯರೇ ನೆರವು ಕೊಟ್ಟಿರುವಂತಹ ಅನುಮಾನ ಕೂಡ ಇದೆ. ಈಗ ಸಿಸಿಟಿವಿ ಆಗಿರ್ಬೋದು, ಆ ದೃಶ್ಯಾವಳಿಗಳ ಜೊತೆಗೆ ಮೊಬೈಲ್ ವಿಡಿಯೋವನ್ನು ಸಂಗ್ರಹಿಸಿ ಖಾಕಿ ತನಿಖೆಯನ್ನ ಮಾಡ್ತಾ ಇದೆ. ಸುಹಾಸ್ ಕಾರು ಬರುವ ಟೈಮಿಂಗ್ಸ್ ಅನ್ನ ಯಾರು ತಿಳಿಸಿದ್ರು, ಯಾರಲ್ಲಿ ಸ್ಥಳೀಯರು ಏನಾದರೂ ಮಾಹಿತಿಯನ್ನ ಕೊಟ್ರ ಅನ್ನೋದ್ರ ಬಗ್ಗೆ ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಇಕ್ಕಟ್ಟಾದ ಪ್ರದೇಶದಲ್ಲೇ ಸ್ಥಳೀಯರೇ ಕಾರನ್ನ ಅಡ್ಡ ಹಾಕಿದ್ರ, ಸ್ಥಳೀಯರ ಕೈವಾಡದ ಬಗ್ಗೆ ಕೂಡ ಪೊಲೀಸರು ತೀವ್ರವಾದ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಎಲ್ಲ ಆಂಗಲ್ನಿಂದಲೂ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದು ಈಗಾಗಲೇ ಪೊಲೀಸರು 8 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. 5 ತಂಡಗಳನ್ನ ಮಾಡಲಾಗಿತ್ತು ಈ ಪ್ರಕರಣದಲ್ಲಿ ಆರೋಪಿಗಳನ್ನ ಬಂಧಿಸೋದಕ್ಕೆ ಆಗಿರ್ಬೋದು, ತನಿಖೆಯನ್ನ ಮಾಡೋದಕ್ಕೆ ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆಯನ್ನ ಕೂಡ ಈ ಎಲ್ಲಾ ತಂಡಗಳು ಕೂಡ ಮಾಡ್ತಾ ಇವೆ. ಇಂತಹ ಸಂದರ್ಭದಲ್ಲಿ ಇದೀಗ ಇರುವಂತಹ ಅನುಮಾನ, ಸ್ಥಳೀಯರು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರಾ, ಅವರ ಪಾತ್ರವೂ ಕೂಡ ಇದೆಯಾ, ಅವರೇ ಹೆಲ್ಪ್ ಮಾಡಿದಾರಾ ಅನ್ನುವ ನಿಟ್ಟಿನಲ್ಲಿ ತನಿಖೆಯನ್ನ ನಡೆಸಲಾಗ್ತಿದೆ. ಈಗಾಗಲೇ ಸುಹಾಸ್ ಶೆಟ್ಟಿ ಹತ್ಯೆ ಆಗಿದೆ. ಮನೆಯವರು ಬೇಜಾರಲ್ಲಿದ್ದಾರೆ, ನೋವಲ್ಲಿದ್ದಾರೆ. ಹಾಗಾದ್ರೆ ಮನೆಗೆ ಕೈ ನಾಯಕರು ಹೋಗಬಾರ್ದ? ಕಾಂಗ್ರೆಸ್ ನಾಯಕರು ಸುಹಾಸ್ ಮನೆಗೆ ತೆರಳದಂತೆ ಬೆದರಿಕೆಯನ್ನ ಹಾಕಲಾಗ್ತಾ ಇದೆ. ಮುಸ್ಲಿಂ ಮುಖಂಡನದ್ದು ಎನ್ನಲಾದ ಆಡಿಯೋ ಇದೀಗ ವೈರಲ್ ಆಗಿದೆ. ಸುಹಾಸ್ ಶೆಟ್ಟಿಯನ್ನ ಹತ್ಯೆ ಮಾಡಲಾಗಿದೆ. ಆ ಒಂದು ಹತ್ಯೆ ಆದ ನಂತರ ಕರಾವಳಿ ಉದ್ವಿಗ್ನವಾಗಿದೆ. ಒಂದು ರೀತಿಯಲ್ಲಿ ಇನ್ನೂ ಕೂಡ ಬೂದಿ ಮುಚ್ಚಿದ ಕೆಂಡದಂತಿದೆ. ಇಂತಹ ಸಂದರ್ಭದಲ್ಲಿ ಅನೇಕರು ಹೋಗಿ ಅವರ ಮನೆಯವರಿಗೆ ಸಾಂತ್ವನವನ್ನ ಹೇಳೋದು ಸಹಜ ಇಂತಹ ನೋವಿನ ಸಂದರ್ಭದಲ್ಲಿ. ಆದ್ರೆ ಇಲ್ಲೂ ಕೂಡ ರಾಜಕೀಯ. ಅಷ್ಟು ಮಾತ್ರ ಅಲ್ಲ, ಇಲ್ಲಿ ಕಾಂಗ್ರೆಸ್ ನಾಯಕರು ಹೋಗಬಾರ್ದು ಅನ್ನುವಂತಹ ಕಟ್ಟಪ್ಪಣೆಯನ್ನ ಮಾಡಲಾಗ್ತಾ ಇದೆ. ಮುಸ್ಲಿಂ ಮುಖಂಡನದ್ದು ಎನ್ನಲಾದ ಆಡಿಯೋ ಕೂಡ ವೈರಲ್ ಆಗ್ತಾ ಇದೆ. ನಿನ್ನೆ ಮುಸ್ಲಿಂ ಮುಖಂಡರ ಜೊತೆಗೆ ಸೆಪರೇಟ್ ಆಗಿ ಗೃಹ ಸಚಿವರಾಗಿರುವ ಪರಮೇಶ್ವರ್ ಅವರು ಮೀಟಿಂಗ್ ಮಾಡಿದ್ರು. ಮೀಟಿಂಗ್ ನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರಿಗೇನೆ ಮುಸ್ಲಿಂ ಮುಖಂಡರಲ್ಲಿ ವಾರ್ನಿಂಗ್ ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕರು ಸುಹಾಸ್ ಮನೆಗೆ ತೆರಳಬಾರದು ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಸುಹಾಸ್ ಮನೆಗೆ ತೆರಳಿದ್ರೆ ವಕ್ಫ್ ರೀತಿ ಮೊನ್ನೆ ಏನು ಹೋರಾಟ ಮಾಡಿದ್ರಲ್ಲ, ಅದೇ ರೀತಿಯಾಗಿ ಹೋರಾಟ ಮಾಡ್ತೇವೆ. ಅಷ್ಟು ಮಾತ್ರ ಅಲ್ಲ, ಇನ್ನೊಂದು ಥ್ರೆಟ್ ಕೂಡ ಇದೆ ಅಲ್ಲಿ ಕಾಂಗ್ರೆಸ್ಗೆ. ಕಾಂಗ್ರೆಸ್ ಪಕ್ಷಕ್ಕೆ ನಾವು ಸಾಮೂಹಿಕ ರಾಜೀನಾಮೆ ಕೊಡ್ತೇವೆ ಅಂತ ಹೇಳಿ ನೇರವಾಗಿ ಗೃಹ ಸಚಿವರ ಜೊತೆಗೆ ಅಲ್ಲಿದ್ದಂತಹ ಉಸ್ತುವಾರಿ ಸಚಿವರಿಗೂ ಕೂಡ ಹೇಳಿದ್ದಾರೆ ಮುಸ್ಲಿಂ ಮುಖಂಡರು. ಪರಂ ಜೊತೆಗಿನ ಸಭೆಯಲ್ಲಿ ಮುಸ್ಲಿಂ ಮುಖಂಡರು ಈ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸಭೆಯಲ್ಲಿ ಭಾಗವಹಿಸಿದಂತಹ ಮುಸ್ಲಿಂ ಮುಖಂಡನ ಆಡಿಯೋ ಇದೀಗ ವೈರಲ್ ಆಗಿದ್ದು, ಸಭೆಯಲ್ಲಿ ಚರ್ಚೆಯಾದ ವಿಷಯದ ಬಗ್ಗೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಆಡಿಯೋದ ಮೂಲಕ ಈಗಾಗಲೇ ಏನೇನಾಯ್ತು ಅಲ್ಲಿ ಅನ್ನೋದ್ರ ಬಗ್ಗೆ ಹೇಳಲಾಗಿದೆ. ಇದು ಮುಸ್ಲಿಂ ಮುಖಂಡನದ್ದು ಎನ್ನಲಾದ ಆಡಿಯೋ ಇದೀಗ ವೈರಲ್ ಆಗಿದೆ. ಆತ ಮಾತಾಡಿರುವಂತಹ ಈ ಒಂದು ಆಡಿಯೋದಲ್ಲಿ ಅನೇಕ ವಿಚಾರಗಳನ್ನ ಆತ ಹೇಳಿದ್ದಾನೆ. ಯಾವ ರೀತಿಯಾಗಿ ಅಲ್ಲಿ ಮೀಟಿಂಗ್ ನಲ್ಲಿ ಮಾತನಾಡಿದ್ರು, ಯಾರ್ಯಾರು ಮಾತನಾಡಿದ್ರು, ಹೇಗೆ ಎಚ್ಚರಿಕೆಯನ್ನ ನೀಡಲಾಯಿತು, ಆ ನಂತರ ಗೃಹ ಸಚಿವರಕ್ಕೆ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಿದ್ರು. ಹಾಗಾದ್ರೆ ಮುಸ್ಲಿಂ ಮುಖಂಡನು ಅಂತ ಹೇಳಲಾಗ್ತಾ ಇರುವ ಈ ಒಂದು ಆಡಿಯೋದಲ್ಲಿ ಏನಿದೆ ಅನ್ನೋದನ್ನ ನೋಡೋಣ. സുഹേൽ കന്തക് മുണ്ടീര്, അതേപോലെ ഞങ്ങളോ അഷ്റഫ് മേയർ മുണ്ടീര്, നാസിർ ലക്കി സ്റ്റാർ മുണ്ടീര്, ചമ്മ ആലുമാർ അദ്ദു കൃഷ്ണാപുರ അയൽ മുണ്ടീര്, ഇങ്ങനെ ചമ്മ ഞങ്ങളെ റൌഫ് കോർപ്പറേറ്റർ മുണ്ടീര്, ചമ്മ ആലുമാർ മുണ്ടീരാറ്. ചമ്മ ആത്ത ആൽമാർ, അതുപോലെ സുനിൽ ബജരക്കേരിയാവട്ട്, പിന്നൊന്ന് ഞങ്ങളെ ലോറൻസ് ചൊಲ್ಡೆಯಲಾವಟ್ಟು, ഇതേപോലെ കുറെ ആലുമാർ, പിന്നെ ಸುಲ್ಯತ್ತೋರ್ ಆಲ್ ಬಂತಿಂತು ಕಾಂಗ್ರೆಸ್ ಮುಖಂಡ ಅಯಲ್ ಮುಂಡಿರು ಅವನ ಚಮ್ಮೆ ಆಲ್ಮಾರ್ ಕಾಲಿ ನಂಗಲ ಪ್ರತ್ಯೇಕ ಮಾಹಿತಿ ನಂಗೆ ಮುಂಡೋಗ ಇಲ್ಲಿ ಅವಕಾಶ ತಂದ್ರು. ಎಂದ್ರೆಲ್ಲ ಮುಂಡೋಗುಂಡು ಎಲ್ಲ ಮುಂಡಿರು. ಮಾತ್ರ ಗೃಹ ಸಚಿವರ ಪ್ರಶ್ನೆ ಹಾಕಿರು ಸುಹೇಲ್ ಬಾಯ್, ಪಬ್ಲಿಕ್ ಕೇಟೊಂಟುಲ್ಲಾರು ನಿಂಗ ಆರ ಗೃಹ ಸಚಿವ ಬಿಜೆಪಿ ಗೃಹ ಸಚಿವ ಅವ್ನು ಪಬ್ಲಿಕ್ ನಂಗೆ ಆನ್ಸರ್ ಹಾಕೋನು. ನಂಗೆ ಓಟಿಟ್ಟೋ ನಂಗೆ ಓಟ್ ಗೇಟ ಆಲ್ಮಾರು ನಂಗೋಸ್ಕರ ಓಟಿಟ್ಟ ಆಲ್ಮಾರು ನಂಗೆ ಎಂದ್ರ ಆನ್ಸರ್ ಹಾಕೋನು. അങ്ങനെ ആ രൂപത്തിൽ എന്തെല്ലാം പബ്ലിക് നിങ്ങൾ സോഷ്യൽ മീഡിയത്തിൽ പറഞ്ഞിരാറ കോൺഗ്രസിന്റെ വിഷയത്തിൽ ആരെಲ್ಲ പറഞ്ഞിരാറ് ಅದ್ರ ಎಲ್ಲ ವಿಷಯ ಮಾಡೋ ಪ್ರೆಸೆಂಟೇಷನ್ ಹಾಕಿರು. അതേപോലെ കുറെ മുസ്ലിം മുക്കണ്ടമാർനക്ക് പേരിനക്ക് ಎಲ್ಲ ಮುಸ್ಲಿಂ ಮುಖಂಡಮಾರ ಬಂಡಿಲ್ಲ ಹೆಂಗ್ ಮುಂಡಿ ಚಮ್ಮೆತ್ತ ಆಲುಮಾರೋಡೆ ಮುಂಡಿರಾರು. നല്ല മൈത്തും ഭയങ്കരമായിട്ട് ആക്രോശ വ്യക്തപ്പെടുത്തിരാറ്. അതിൽ പിന്നെ ഉസ്തുവാരി സಚಿವ പിന്നെ ഞങ്ങളോ ഗൃഹമന്ത്രി ഈ വിഷയത്തിൽ ഞങ്ങൾ കട്ടുനിട്ട ക്രമം എടുക്കുക.
ನಂക്കും ಶಾಂತಿಗೆ ಇತ್ತರ ಬೆಲೆ ಆಲಯ ನಂಗೆ ಕ್ಯಾರ ಹಾಕಿಲ್ಲ ಚಂದ್ರ ಇನ್ನೊರ್ಕ ನಂಗೆ ಎಂಗನೆ ವಫುಗಾಲ್ ಸೇರಿ ಅದೇ ಪೋಲೆ ಶಾಮ ಇದೆ ಅಂತೇಳಿ ನಂಗೆ ಆಲು ಸೇರಿ ಕಾಟ ನಾವು ಚೊಂದು ಬೋಲ್ತು ಪಲಕ ಬೋಲೋಡೆ ಬಲ್ಕ ಬಂದಿರು ನಂಗೆ ಸಮುದಾಯ ಒಟ್ಟಿಗೆ ಇದು ಕಾರಣ ನಾವು ಮಾತ್ರಮಲ್ಲ ಸುಹಾಸ್ ಶೆಟ್ಟಿರ ಔತುಗು ಮಿನಿ ಪೋಯುಂಟ ಹಿಂಗೆ ನೋಕೋಗು ನಂಗೆ ಸಾಮೂಹಿಕ ಮೈತು ಪ್ರತಿ ಒಟ್ಟರ ರಾಜೀನಾಮೆ ಬೇಕಿರ ಚೊಲ್ಟ ಬೋಲ್ತ ಪಲಕಂ ಅವ್ರು ಎಲ್ಲಾರು ಚೊಂದರು ಅದು ಗೃಹ ಸಚಿವ ಅದಕ್ಕೆ ಬೇನು ಮಾಯೋ ಆಶ್ವಾಸನೆ ತಂದ್ರೆ ನೋಕುವ ಇನ್ಶಾ ಅಲ್ಲ ಎಂದ್ರ ಅವಡು ಉಂಟು. ಸರ್ಕಾರಕ್ಕೆ ಮುಸ್ಲಿಂ ಸಂಘಟನೆಯ ಮುಖಂಡರು ಬೆದರಿಕೆ ಹಾಕ್ತಾ ಇರೋದಕ್ಕೆ ಬಿಜೆಪಿ ಇದನ್ನ ಖಂಡಿಸಿದೆ. ಇವಾಗ ಎಂಎಲ್ಸಿ ರವಿಕುಮಾರ್ ನ್ಯೂಸ್ 18 ಜೊತೆ ಮಾತನಾಡಿದಾಗ ಹೇಳಿದ್ದು ಹೀಗೆ. ನಮಸ್ತೆ. ನಮಸ್ತೆ ಸರ್. ಇಂಥದ್ದೊಂದು ಆಡಿಯೋ ಐ ಥಿಂಕ್ ನೀವು ಕೇಳಿರ್ತೀರಾ ಅಂತ ಅನ್ಸುತ್ತೆ. ಏನಾಗ್ತಾ ಇದೆ ಸರ್ ರಾಜ್ಯದಲ್ಲಿ? ಮಂಗಳೂರಲ್ಲಿ ಶಾಂತಿ ಸ್ಥಾಪನೆಗಾಗಿ ಸರ್ಕಾರ ಕ್ರಮ ತೆಗೆದುಕೊಳ್ಬೇಕು ಅಂತ ನೀವೊಂದು ಕಡೆ ಹೇಳ್ತಾ ಇದ್ದೀರಿ, ಬಟ್ ಈ ಒಂದು ಆಡಿಯೋ ಕೇಳಿದ್ರೆ ಒಳಗೊಳಗೆ ಏನ್ ನಡೀತಾ ಇದೆ ಅಂತ ಅನಿಸ್ತಾ ಇದೆ. ಅಂದ್ರೆ ಇದನ್ನ ಸ್ವಲ್ಪ ಸೂಕ್ಷ್ಮವಾಗಿ ವಿಶ್ಲೇಷಣೆ ಮಾಡೋದಾದ್ರೆ, ಓಕೆ, ಯಾರು ಪಾರ್ಟಿಯನ್ನ ನಡೆಸ್ತಾ ಇದ್ದಾರೆ ಹಂಗಾದ್ರೆ? ಆಬ್ವಿಯಸ್ಲಿ ಕಾಂಗ್ರೆಸ್. ಯಾರು ಸರ್ಕಾರವನ್ನ ನಡೆಸ್ತಾ ಇದ್ದಾರೆ? ಇಸ್ಲಾಂ ಫಂಡಮೆಂಟಲಿಸಂ. ಓಕೆ. ಈ ಮುಸ್ಲಿಂ ಭಯೋತ್ಪಾದಕತೆ ಅಂತಕ್ಕಂಥದ್ದು, ಉಗ್ರವಾದಿತನ ಅಂತಕ್ಕಂಥದ್ದು ಹೋಮ್ ಡಿಪಾರ್ಟ್ಮೆಂಟ್ ಅನ್ನ ಬಗ್ಗಿಸ್ತದೆ ಅಂತ ಆದ್ರೆ, ಪೊಲೀಸ್ ಇಲಾಖೆಗೆ ಸವಾಲು ಹಾಕ್ತದೆ ಅಂತ ಆದ್ರೆ ಯಾವ ಹಂತದಲ್ಲಿದೆ ಈ ಸರ್ಕಾರ? ಹಾಗಾಗಿ ಮಾನ್ಯ ಸಿದ್ದರಾಮಯ್ಯ ಅವರು ಗೃಹ ಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇದಕ್ಕೆ ಉತ್ತರ ಕೊಡಬೇಕು. ನೀವು ಸುಹಾಸ್ ಶೆಟ್ಟಿ ಮನೆಗೆ ಹೋಗ್ಬಾರ್ದು, ಹೋಗ್ಬಿಟ್ರೆ ನಾವು ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿ ಯಾರು ಇಸ್ಲಾಂ ಫಂಡಮೆಂಟಲಿಸ್ಟಿಕ್ ಮೂಲಭೂತವಾದಿಗಳು ಏನು ಧಮಕಿ ಹಾಕ್ತಾ ಇದ್ದಾರೆ, ಸವಾಲ್ ಹಾಕ್ತಾ ಇದ್ದಾರೆ, ಒತ್ತಡ ಹಾಕ್ತಾ ಇದ್ದಾರೆ, ಅದಕ್ಕೆ ಇವರು ಹೋಗೋದಿಲ್ಲ ಸರ್ಕಾರದಿಂದ ಯಾವುದೇ ಮಂತ್ರಿ, ಗೃಹ ಮಂತ್ರಿ, ಅಲ್ಲಿನ MLAಗಳು ಅಂತಂದ್ರೆ ಏನರ್ಥ? ಹಂಗಾದ್ರೆ ಭಯೋತ್ಪಾದಕತೆಯನ್ನ ಮೆರಿಬೋದಾ? ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಬಗ್ಗೆ ಸರಿಯಾಗಿ ಕ್ರಮ ತೆಗೆದುಕೊಳ್ಳಿಲ್ಲ, ಹರ್ಷನ್ ಕೊಲೆ ಬಗ್ಗೆ ಸರಿಯಾಗಿ ಕ್ರಮ ತೆಗೆದುಕೊಳ್ಳಿಲ್ಲ, ಅಲ್ಲಿ ಹುಬ್ಬಳ್ಳಿನಲ್ಲಿ ಪೊಲೀಸ್ ಜೀಪ್ಗಳನ್ನ ಸುಟ್ಟು ಹಾಕಿದ್ರು, ಕಲ್ಲು ಹೊಡೆದ್ರು. ಅಂದ್ರೆ ಇವನ್ ನಾನು ಬಹಳ ಆಳವಾಗಿದೆ ಇದರದ್ದು. ಹಾಗಾಗಿ ಈ ಸರ್ಕಾರ ಗಂಭೀರವಾಗಿ ಯೋಚನೆ ಮಾಡಬೇಕು. ಅವರು ಸುಹಾಸ್ ಶೆಟ್ಟಿ ಮನೆಗೆ ಹೋಗದೆ ಇರಬಹುದು, ಹೋಗದೆ ಇದ್ರೆ ಮೆಸೇಜ್ ಏನು ಹೋಗುತ್ತೆ? ಮೆಸೇಜ್ಗೋಸ್ಕರ ಮಾಡ್ಬೇಕಾಗಿಲ್ಲ. ನಿಜವಾಗ್ಲೂ ನಾನು ಹೇಳ್ತಾ ಇದ್ದೇನೆ, ಉದ್ದೇಶ ಪೂರ್ವಕವಾಗಿ ಟಾರ್ಗೆಟ್ ಮಾಡಿ ಹತ್ಯೆ ಮಾಡಿರತಕ್ಕಂಥದ್ದು. ಆಯ್ತು, ರೌಡಿ ಶೀಟರ್ ಇದ್ದ, ಅವನ ಮೇಲೆ 5 ಕೇಸುಗಳು ಗೃಹ ಮಂತ್ರಿಗಳು ಇದ್ವು ಅಂತ ಗೃಹ ಮಂತ್ರಿಗಳು ಹೇಳ್ತಾ ಇದ್ದಾರೆ. ರೌಡಿ ಶೀಟರ್ ಲಿಸ್ಟ್ ಅನ್ನು ತಯಾರು ಮಾಡೋರು ಯಾರು? ಯಾರನ್ನ ರೌಡಿ ಶೀಟರ್ಗಳಿಗೆ ಆಗ್ತಾ ಇದ್ದೀರಿ?